ಎಲ್ಲರಿಗೂ ಜೈ ಶ್ರೀರಾಮ್. ನಾನು ನಿಮ್ಮ ಪಿ ಆರ್ ಪ್ರಾಪರ್ಟೀಸಿಂದ. ಇವತ್ತು ನಾರ್ತ್ ಬ್ಯಾಂಗ್ಳೂರಲ್ಲಿರೋ ನಿಯರ್ ಸಾಗರ್ ನಾರ್ದ ಹತ್ರ 3 BHK ಲಕ್ಸುರಿ ಆಗಿರೋ ಡೂಪ್ಲೆಕ್ಸ್ ಮನೆ ತೋರಿಸ್ತಾ ಇದ್ದೀನಿ ಇವತ್ತು. ಮತ್ತು ಅದು 2 ಮನೆ ಇರಲಿ. 2 ಮನೆಯಲ್ಲಿ ಒಂದು ರೆಂಟಲ್ ಪರ್ಪಸ್ ಮಾಡೋರೆ, ಒಂದು ಫುಲ್ಲಿ ಡೂಪ್ಲೆಕ್ಸು. ರೆಂಟಲ್ ಅಂದರೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗು, ಫಸ್ಟ್ ಫ್ಲೋರ್ 2 BHK, ಅದ್ರ ಮೇಲೆ 3 BHK. ಯಾವುದಂದ್ರೆ ಆ ಗಾಡಿಗಳು ನಿಲ್ತಿದ್ದಿಲ್ಲ ಆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಂದು 30-40 ಕಂಪ್ಲೀಟ್ಲಿ ಡೂಪ್ಲೆಕ್ಸು, 3 BHK ವಿತ್ ಲಿಫ್ಟು, ಹೋಮ್ ಥಿಯೇಟ್ರು, ಫುಲ್ಲಿ ಸೆಟಪ್ ಇದೆ, ಮೈಕ್ರೋವೇವ್ ಇದೆ, ಚಿಮ್ನಿ ಇದೆ, ಎಲ್ಲ ಕಂಪ್ಲೀಟ್ಲಿ ಸೆಟಪ್ ಮನೆ ಇದು. ನಾರ್ತ್ ಬ್ಯಾಂಗ್ಳೂರಲ್ಲಿ ನಿಯರ್ ಬೈ ಸಾಕಾರ್ನಾರ್ದ ಹತ್ರ 3,75,00,000 ಯಾರನ್ನ ಮನೆ ನೋಡ್ತಾ ಇರೋರಿದ್ರೆ ದಯವಿಟ್ಟು ಈ ಮನೆ ನೋಡಿ. ತುಂಬ ಎಕ್ಸಲೆಂಟ್ ಆಗಿದೆ ನೋಡಿ. ಫ್ರಂಟ್ ಗೇಟಿಂದ ಹಿಡ್ದು ನಿಮ್ಮ ಒಳಗಡೆ ಪಿನ್ ಟು ಪಿನ್ ಎಲ್ಲ ತೋರಿಸ್ತೀನಿ. ಮಿಸ್ ಆಗಿದ್ರೆ ಕಂಪ್ಲೀಟ್ಲಿ ವೀಡಿಯೋ ನೋಡಿ. ದಯವಿಟ್ಟು ಹೊಸಬರಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಎಲ್ಲರಿಗೂ ತಿಳಿಸಿ ನಾರ್ತ್ ಬ್ಯಾಂಗ್ಳೂರಲ್ಲಿ PR ಪ್ರಾಪರ್ಟೀಸ್ ನಾರ್ತ್ ಬ್ಯಾಂಗ್ಳೂರ್ ಇದೆ ಅಂತ. ಏನೇನಾಗಿರೋ ಲೀಗಲ್ ಇರೋ ಡಾಕ್ಯುಮೆಂಟ್ಸ್ ಕೊಡ್ತೀರಿ, ಪಕ್ಕ ಓನರ್ ಮೀಟಿಂಗ್ಸ್ ಕೊಡ್ತೀರಿ. ಬನ್ನಿ, ಈ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೋಡಿ, ಇದು ಗ್ರೌಂಡ್ ಫ್ಲೋರ್. ಈ ಮನೆಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಲಿಫ್ಟ್ ಪ್ರೊವಿಷನ್ ಇಲ್ಲಿಂದಾನೇ ಇದೆ, ಮತ್ತು ಫಾಲ್ ಸೀಲಿಂಗು, ಇಲ್ಲೂ ಫಾಲ್ ಸೀಲಿಂಗ್ ಕಂಪ್ಲೀಟ್ ಮಾಡೋರೆ. ಮತ್ತು ಒಂದು 2 ರೂಮ್ ಆಫೀಸ್ ರೂಮ್ ಥರ ಮಾಡೋರೆ. ಇಲ್ಲ ಬ್ಯಾಚುಲರ್ಸ್ಗೆ ಯಾರನ್ನ ಬಾಡಿಗೆ ಕೊಡ್ಬೋದು, ಇಲ್ಲ ಸರ್ವೆಂಟ್ ರೂಮ್ ಮಾಡ್ಕೊಂಡಂಗಿದ್ರೂ ಸರ್ವೆಂಟ್ ರೂಮ್ ಮಾಡ್ಕೊಬೋದು. ತುಂಬ ಎಕ್ಸಲೆಂಟ್ ಇದೆ. ಮತ್ತು ಸುತ್ತಲೂ ನಿಮಗೆ 1.5 ಅಡಿ ಗ್ಯಾಪ್ ಬಿಟ್ಟವ್ರೆ ಓಡಾಡೋಕ್ಕೆ, ಹಿಂದೆ ಕ್ಲೀನ್ ಮಾಡ್ಕೊಳಕ್ಕೆ, ಮತ್ತು ಸೇಫ್ಟಿ ಗ್ರಿಲ್ಲು ಸುತ್ತಲೂ ಇದೆ. ನೋಡಿ, ಇದು ಗ್ರೌಂಡ್ ಫ್ಲೋರಲ್ಲಿರೋ ಮನೆ. ಇದು ಸಿಂಪಲಾಗಿ ಫಾಲ್ ಸೀಲಿಂಗ್ ಮಾಡಿ ವುಡನ್ ಫ್ಲೋರಿಂಗ್ ಥರ ಟೈಲ್ಸ್ ಯೂಸ್ ಮಾಡವ್ರೆ. ಒಂದು ಕಾಮನ್ ಟಾಯ್ಲೆಟ್ ಇಕ್ಕರೆ, ಕಿಚನ್ ಏನು ಇಕ್ಕಿಲ್ಲ ಗ್ರೌಂಡ್ ಫ್ಲೋರಲ್ಲಿ. ಬೇರೆ 2 ರೂಮ್ ಥರ ಮಾಡವ್ರೆ. 2 ಡೋರ್ ಇದೆ, ಬೇಕಂದರೆ ಸೆಂಟ್ರಲ್ ಒಂದು ಪಾರ್ಟೇಷನ್ ಮಾಡಿದ್ರೆ 2 ರೂಮ್ ಆಯಿತು. ಒಂದು ನೀವು ಆಫೀಸ್ ಥರನೂ ಯೂಸ್ ಮಾಡ್ಬೋದು, ಒಂದು ಯಾರಿಗಾನ ಸರ್ವೆಂಟು ಕೊಡೋಂಗಿದ್ರೂ ಕೊಡ್ಬೋದು. ಒಂದು ಕಾಮನ್ ಟಾಯ್ಲೆಟ್ ಇದೆ ಇದರಲ್ಲಿ. ಕಂಪ್ಲೀಟ್ಲಿ ಟೀಕ್ ವುಡ್ ಯೂಸ್ ಮಾಡೋರೆ. ಕೆಳಗಡೆ ಮನೆಯಿಂದ ಮೇಲೆ ಡೂಪ್ಲೆಕ್ಸ್ವರೆಗೂ ಕಂಪ್ಲೀಟ್ಲಿ ಟೀಕ್ ವುಡ್ ಯೂಸ್ ಮಾಡೋರೆ. ಸೂಪರಾಗಿದೆ ಮನೆ ಮಾತ್ರ. ಫುಲ್ ಕಂಪ್ಲೀಟ್ಲಿ ವೀಡಿಯೋ ನೋಡಿ ದಯವಿಟ್ಟು, ಯಾಕಂದರೆ ನಿಮ್ಮ ಮನೆ ನೋಡಿದ್ರೆ ಗೊತ್ತಾಗುತ್ತೆ. ಅದು ಸ್ಪೆಷಲಿ ನಾರ್ತ್ ಬ್ಯಾಂಗ್ಳೂರಲ್ಲಿ ಯಾರನ್ನ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಕಡೆ ನೋಡೋರಿದ್ದರೆ ದಯವಿಟ್ಟು ಈ ಮನೆ ನೋಡಿ. ಯಾಕಂದರೆ ನಿಯರ್ ಬೈ ನಿಮಗೆ ಮೆಟ್ರೋ ಸ್ಟೇಷನ್ ಬಂದುಬಿಡ್ತಾ ಇದೆ. ಒಂದು 800 ಮೀಟರ್ಸಲ್ಲಿ ಮೆಟ್ರೋ ಸ್ಟೇಷನ್ನು, ಮತ್ತು ದೇವನಹಳ್ಳಿ ಏರ್ಪೋರ್ಟ್ ರೋಡೂ, ನಮ್ಮ ಹೆಬ್ಬಾಳದಿಂದ ಹೋಗೋ ರೋಡೂ 300 ಮೀಟರ್ಸು ದೂರದಲ್ಲೇ ಇದೆ. ಸೂಪರಾಗಿದೆ. ಲಿಫ್ಟ್ ಇದೆ. 3,75,00,000 ಈ ನಾರ್ತ್ ಬ್ಯಾಂಗ್ಳೂರಲ್ಲಿ ಇವತ್ತಿಗೆ ಲಿಫ್ಟ್ ಇರೋದು, ಇಂಥ ಲ್ಯಾವಿಶ್ ಆಗಿ ಮಾಡಿರೋದು 1-2-3 ಮನೆಗಳಿದೆ ಅಷ್ಟೇ. ಯಾಕಂದರೆ ಲಿಫ್ಟ್ಗಳು ಹಾಕಿಲ್ಲ ಎಷ್ಟೋ ಜನ. ಇದರಲ್ಲಿ ಲಿಫ್ಟೂ ಪ್ರೊವಿಷನ್ ಆಗಿದೆ. ನೋಡಿ, ನಿಮಗೆ ಕಂಪ್ಲೀಟ್ಲಿ ವೀಡಿಯೋ ನೋಡಿ. ಫುಲ್ಲಿ ಸೇಫ್ಟಿ ಗ್ರಿಲ್ಲು, ಮತ್ತು ವುಡನ್ ಫಾಲ್ ಸೀಲಿಂಗಿಂದ ಹಿಡ್ದು ಮಾರ್ಬಲ್ ಹಾಕೋರೆ. ಸೈಡು ವೆಟ್ರಿಫೈಡ್ ಯೂಸ್ ಮಾಡಿಲ್ಲ, ಇವ್ರು ಮಾರ್ಬಲ್ ಯೂಸ್ ಮಾಡವ್ರೆ. ಮತ್ತು ಈ ಫ್ಲೋರಿಂಗು, ಸ್ಟೆಪ್ಸ್ ಎಲ್ಲ ಏನಿದೆ ಅದು ಲಪೋತ್ರ ಸ್ಟೋನು, ಗ್ರೈನೇಟದು ಅದು ಯೂಸ್ ಮಾಡವ್ರೆ. ಅದು ಜಾರಬಾರ್ದಂತ ಆ್ಯಂಟಿಸ್ಕಿಡ್ ಥರ. ಮತ್ತು ಈ ಗೋಡೆಗೆ ಏನು ಯೂಸ್ ಮಾಡೋರೆ ಎಲ್ಲ ಲಪೋತ್ರ ಯೂಸ್ ಮಾಡವ್ರೆ. ಎಂಟ್ರೆನ್ಸ್ ಆಫ್ ದ ಹಾಲ್ಗೆ ನಿಮಗೆ ಮೇನ್ ಇದರಲ್ಲಿ ಒಂದು ಓಮ್ದು ಸಿಂಬಲ್ಲು ಕೊಟ್ಟವ್ರೆ. ಅದು ನಮ್ಮ ಮನೆಯಿಂದ ಆಚೆ ಬಂದಾಗ ಓಮ್ನ ನೋಡಿಕೊಂಡು ಮನೆಯಿಂದ ಆಚೆ ಹೊರಡ್ಬೋದು ಅಂತ ಓಮ್ ಸಿಂಬಲ್ ಕೊಟ್ಟವ್ರೆ. ತುಂಬ ಎಕ್ಸಲೆಂಟ್ ವರ್ಕ್ ಇದು. ಮತ್ತು ಈ ವಾಲ್ ಫುಲ್ ಕಂಪ್ಲೀಟ್ಲಿ ಏನಿದೆ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡವ್ರೆ. ಮತ್ತು ವುಡನ್ ವಾಲ್ ಸೀಲಿಂಗ್ ಮಾಡವ್ರೆ, ಫಾಲ್ ಸೀಲಿಂಗು. ನೋಡಿ, ಇದು ಮೇನ್ ಡೋರ್ ಕಂಪ್ಲೀಟ್ಲಿ ಟೀಕ್, ನಿಮಗೆ ಕಂಪ್ಲೀಟ್ಲಿ ಮೇನ್ ಟೀಕ್ ವುಡ್ ಇದು. ಮತ್ತು ವೆಂಟಿಲೇಷನ್ಗೋಸ್ಕರ ಇಲ್ಲೂ ಗ್ಲಾಸು ಇದು ಮಾಡವ್ರೆ. ಮನೆ ಒಳಗಡೆ ಹೋಗೋಣ. ಪಿನ್ ಟು ಪಿನ್ ನೋಡಿ, ಮನೆ ಗೊತ್ತಾಗುತ್ತೆ ಕ್ಲೀನಾಗಿ ನಿಮಗೆ. ಇದು ಎಂಟ್ರೆನ್ಸ್ ಆಫ್ ದ ಹಾಲ್. ಇದು ಹಾಲಲ್ಲಿ ನಿಮಗೆ ಲಿಫ್ಟು, ಹಾಲಲ್ಲೆಲ್ಲ ಲಿಫ್ಟ್ ಬರುತ್ತೆ. ಮತ್ತು ನಿಮಗೆ ಕಿಚನು, ಡೈನಿಂಗ್ ಏರಿಯಾ ಮಾಡವ್ರೆ. ಪೂಜಾ ರೂಮ್ ಒಂದು ಮಾಡಿಲ್ಲ, ಅದು ಪೂಜಾ ರೂಮ್ ಒಂದು ಮಾಡ್ಕೊಬೇಕಾಗತ್ತೆ ತೊಗೊಳೋರು ಈ ಮನೇಲಿ. ಅಕಸ್ಮಾತ್ ಹಿಂದೂಗಳು ತೊಗೊಂಡ್ರೆ ಆಲ್ಮೋಸ್ಟು. ನೋಡಿ, AC ಅಷ್ಟೇ ನಿಮಗೆ ಫಾಲ್ ಸೀಲಿಂಗಲ್ಲೇ AC ಇದು ಕೊಟ್ಬಿಟ್ಟವ್ರೆ. ಕಂಪ್ಲೀಟ್ಲಿ ಲೈಟ್ ಸೆಟಪಿಂದ ಇರ್ಬೋದು, ಈ ವುಡನ್ ಫ್ಲೋರಿಂಗಿಂದ ಇರ್ಬೋದು, ಮತ್ತು ವಾರ್ಡ್ರೂಫಿಂದ ಇರ್ಬೋದು, ಈ ಲೈಟಿಂಗ್ ಸೆಟ್ಟಿಂಗಿಂದ ಇರ್ಬೋದು, ಕೆಳಗಡೆ ಹಾಕಿರೋ ಮಾರ್ಬಲಿಂದ ಹಿಡಿದು ಕಂಪ್ಲೀಟ್ಲಿ ಸಿಂಪಲ್ಲಾಗಿ ಎಕ್ಸಲೆಂಟಾಗಿ ಮಾಡೋರೆ ಮನೆ ಮಾತ್ರ. ಮತ್ತು ಇದೊಂದು ಗ್ರೌಂಡ್ ಫ್ಲೋರಲ್ಲಿ 1 BHK. ಒಂದು ಡೋರ್ ಮುಚ್ಚಿದ್ರೆ ನಿಮಗೆ ಅದು ಹಿಂದೆ ಬೆಡ್ರೂಮ್ ಇದೆ ಅಂತ ಗೊತ್ತಾಗಲ್ಲ.
ಹಂಗೆ ಇದು ಮಾಡವ್ರೆ. ಮತ್ತು ಫುಲ್ಲಿ ಕರ್ಟನ್ ರಾಡ್ಸ್ ಎಲ್ಲ ಕಂಪ್ಲೀಟ್ಲಿ ಕೊಟ್ಟವ್ರೆ ಈ ಮನೇಲಿ. ಇದೊಂದು ಚಿಕ್ಕ ಬಾಲ್ಕನಿ ಇದೆ, ನಾನು ತೋರಿಸಿಲ್ಲ. ಹಿಂದೆ ಚಿಕ್ಕ ಬಾಲ್ಕನಿ ಇದೆ. ಫ್ಲೋರಿಂಗ್ ವೈಸ್ ನೋಡಿ, ನಿಮಗೆ ಮೇಲ್ಗಡೆ ಲೈಟಿಂಗ್ ಆಗ್ತಿರೋದು ಈ ಫ್ಲೋರಿಂಗು ಗೊತ್ತಾಗುತ್ತೆ. ಇದು ಬಂದು ಡೈನಿಂಗ್ ಏರಿಯಾ ಬರುತ್ತೆ ನಿಮಗೆ. ಇದು ಡೈನಿಂಗ್ ಏರಿಯಾ. ಇಲ್ಲಿ ಪೂಜಾ ರೂಮ್ ಬರಬೇಕಾಯ್ತು ನಾರ್ತ್ ಈಸ್ಟ್ ಕಾರ್ನರಲ್ಲಿ, ಇವ್ರು ಪೂಜಾ ರೂಮ್ ಮಾಡಿಲ್ಲ. ಡೈನಿಂಗ್ ಏರಿಯಾ ಈ ಜಾಗ. ಡೈನಿಂಗ್ ಏರಿಯಾ ಬೇಕಾದ್ರೆ ಪೂಜಾ ರೂಮ್ ಲಾಸ್ಟಲ್ಲಿ ಮಾಡ್ಕೊಬೋದು, ವುಡನಲ್ಲಿ ಮಾಡ್ಕೊಂಡ್ರೂ ಪೂಜಾ ರೂಮ್ ಇಕ್ಕೊಬೋದು. ಮತ್ತು ಇಲ್ಲಿ ಯಾವುದಾನ ಚಿಕ್ಕ ಚಿಕ್ಕ ಸಾಮಾನು ಇಕ್ಕೋಕ್ಕಂತನೂ ಗ್ಲಾಸ್ದು ಒಂಥರ ವಾಟರ್ಫ್ ಮಾಡವ್ರೆ. ಪಕ್ಕ ವಾಸ್ತು ಪ್ರಕಾರ ಕಿಚನ್ನು, ಡೈನಿಂಗ್ ಏರಿಯಾ ಮತ್ತು ಬೆಡ್ರೂಮ್ಸ್, ಮಾಸ್ಟರ್ ಬೆಡ್ರೂಮ್ಸು ಎಲ್ಲರೂ ಕಂಪ್ಲೀಟ್ಲಿ ಪಕ್ಕ ವಾಸ್ತು ಪ್ರಕಾರ ಈ ಮನೆ ಮಾಡೋರು ಕಂಪ್ಲೀಟ್ಲಿ. ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಹೆಂಗಿದೆ ಏರಿಯಾ ಏನು ಅಂತ. ಒಂದ್ಸತಿ ವಿಸಿಟ್ ಮಾಡಿ. ಈ 3,75,00,000 ಬಜೆಟು ಯಾರ್ದು ಆ ಬಜೆಟಲ್ಲಿ ನೋಡೋರಿದ್ರೆ ನೋಡ್ಬೋದು. ಕೆಳಗಡೆ ಬೇಕಂದ್ರೆ ಆರಾಮಾಗಿ ಒಂದು 4-5 ಕಾರ್ ಪಾರ್ಕಿಂಗ್ ಮಾಡ್ಬೋದು. ನೋಡಿ ಇದೆಲ್ಲ ಫಿಟ್ ಮಾಡ್ಬಿಟ್ಟವ್ರು ಆಲ್ಮೋಸ್ಟ್. ಇದು ಮೈಕ್ರೋವೇವ್ನೆಲ್ಲ ಫಿಟ್ ಆಗಿದೆ, ಚಿಮ್ನಿನೂ ಫಿಟ್ ಆಗಿದೆ, ಗ್ಯಾಸ್ ಸ್ಟವ್ ಆಲ್ರೆಡಿ ಫಿಟ್ ಆಗಿದೆ ಇದಕ್ಕೆ. ಮತ್ತು ತರಕಾರಿ ಇಕ್ಕೊಳಕ್ಕೆ ಬುಟ್ಟಿಗಳ ಥರ ಕಬೋರ್ಡ್ ಜಾಗದಲ್ಲಿ ಇಂಥದ್ದು ಯೂಸ್ ಮಾಡವ್ರೆ. ಕಬೋರ್ಡ್ಸು ಅಷ್ಟೇ ಆಲ್ಮೋಸ್ಟು ನಿಮಗೆ ಸ್ಮೂತ್ ಟಚ್ ಕಬೋರ್ಡ್ಸೇ ಇದೆಲ್ಲ. ಚಿಕ್ಕ ಚಿಕ್ಕ ಸಾಮಾನು ಇಕ್ಕೊಳಕ್ಕೂ ಮೇಲ್ಗಡೆ ಕಬೋರ್ಡ್ಸು ಮಾಡಿಕೊಟ್ಟವ್ರೆ. ಕಂಪ್ಲೀಟ್ಲಿ ಟೀಕ್ ವುಡ್ ಯೂಸ್ ಮಾಡವ್ರೆ. ಈ ವಿಂಡೋಸ್ ಆಗಿರಲಿ, ಈ ಮೇನ್ ಡೋರ್ ಆಗಿರಲಿ, ಬೆಡ್ರೂಮ್ ಡೋರ್ಸಲ್ಲೇ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ಲಿ ನಿಮಗೆ ಟೀಕ್ ಯೂಸು. ಇದೊಂದು ಎಕ್ಸ್ಟ್ರಾ ವಾಶ್ ಬೇಸಿನ್ ಇರುತ್ತೆ ನಿಮಗೆ, ಹಿಂದೆ ಕೈ ತೊಳ್ಕೊಳಕ್ಕೆ ಇಲ್ಲ ಸರ್ವೆಂಟ್ ಯಾರನ್ನ ಇಲ್ಲಿ ಕ್ಲೀನ್ ಮಾಡೋದಕ್ಕೆ. ಇಲ್ಲೂ ಸೇಫ್ಟಿ ಗ್ರಿಲ್ ಹಾಕಿ ಅಲ್ಯೂಮಿನಿಯಮ್ದು ಶಟರ್ಸ್ ಮಾಡವ್ರೆ, ಬೆಳಕಿಗೆ ಮತ್ತು ಗಾಳಿಗೆ ಇದು ಮಾಡ್ಕೊಳಕ್ಕೆ ಓಪನ್ ಬಿಡ್ತೀರಾ. ಈ ಲೈಟಿಂಗ್ಸ್ ಎಲ್ಲ ತುಂಬ ಎಕ್ಸಲೆಂಟಾಗಿ ಯೂಸ್ ಮಾಡೋರು ಈ ಮನೆಯಲ್ಲಿ. ಮತ್ತು ಕಲರ್ ಅಂತ ಎಲ್ಲೂ ಮಾಡಿಲ್ಲ, ವೈಟಿಶ್ ಥರ ಮಾಡಿಬಿಟ್ಟು ಮನೆ ಫುಲ್ ತುಂಬ ಎಕ್ಸಲೆಂಟಾಗಿ ಮಾಡವ್ರೆ. ಇದೊಂದು ಬೆಡ್ರೂಮ್ ನಿಮಗೆ. ಈ ಬೆಡ್ರೂಮ್ ಡೋರ್ ಹಾಕಿದ್ರೆ ನಿಮಗೆ ಆಚೆ ಕಡೆಯಿಂದ ಗೊತ್ತಾಗಲ್ಲ ಇಲ್ಲಿ ಬೆಡ್ರೂಮ್ ಇದೆ ಅಂತ. ಆಲ್ಮೋಸ್ಟ್ ಕಾಟು ಗೀಟು ಎಲ್ಲ ಕಂಪ್ಲೀಟ್ಲಿ ರೆಡಿಯಾಗಿದೆ ಈ ಮನೇಲಿ. ಸಿರ್ಫ್ ಬೆಡ್ಗಳು ತಂದು ಹಾಕ್ಕೊಬೇಕಷ್ಟೇ. ಮತ್ತು ನಿಮಗೆ ಎಲ್ಲೆಲ್ಲಿ ಬೆಡ್ರೂಮ್ಸ್ ಇದೆಯೋ ಆ ಬೆಡ್ರೂಮ್ಸಲ್ಲೆಲ್ಲ ನಿಮಗೆ AC ಫಿಟ್ ಆಗಿದೆ. ಮತ್ತು ಇದು ವುಡನ್ ಫ್ಲೋರಿಂಗ್ ಮಾಡವ್ರೆ. ಮತ್ತು ಬೇರೆ ಮನೆಗಳಲ್ಲಿ ನೋಡಿರ್ತೀರ ನೀವು, ಕಬೋರ್ಡ್ಸ್ ಎಲ್ಲ ನಿಮಗೆ ಡೋರ್ದಿಂದನೇ ಇರುತ್ತೆ. ಇದು ಕಂಪ್ಲೀಟ್ಲಿ ಗ್ಲಾಸ್ಗಳ್ದು ಕಬೋರ್ಡ್ ಇದೆಲ್ಲ. ಸೆನ್ಸರ್ ಆಟೋಮೆಟಿಕ್ ಓಪನ್ ಆಗಿದ ತಕ್ಷಣ ಸೆನ್ಸರಿಂದ ಆನ್ ಆಗುತ್ತೆ. ಮತ್ತು ಈ ಲೈಟಿಂಗ್ಗಳಿದೆಯಲ್ಲ, ಈ ಮಿರರ್ಗಳು, ಈ ಮಿರರು ಅಷ್ಟೇ ನಿಮಗೆಲ್ಲ ಲೈಟಿಂಗ್ ಮಿರರು ಅಲ್ಲಿ ಕಾಣಿಸೋದಿಲ್ಲ, ಬಟನ್ ಅಂದಿದ ತಕ್ಷಣ ಲೈಟ್ ಬರುತ್ತೆ ನೋಡಿ. ಸೆನ್ಸರ್ ಟೈಪ್ ಇದೆಲ್ಲ, ಫೆದರ್ ಟಚ್ಚು. ಮತ್ತು ಬಾತ್ರೂಮ್ಸು ಅಷ್ಟೇ ಆಲ್ಮೋಸ್ಟ್ ನಿಮಗೆ ಜಾಗ್ವರ್ ಫಿಟ್ಟಿಂಗ್ಸ್ ಯೂಸ್ ಮಾಡೋರು, ಎಲ್ಲೂ ಬೇರೆದು ಯೂಸ್ ಮಾಡಿಲ್ಲ. ಜಾಗ್ವರ್ ಫಿಟ್ಟಿಂಗ್ಸ್ ಇಲ್ಲಿ ಶವರ್ ಆಗಿರ್ಬೋದು, ವಾಲ್ ಮಿಕ್ಸರ್ಸ್ ಆಗಿರ್ಬೋದು, ಮತ್ತು ನಿಮಗೆ ಕಮೋಡ್ಸ್ ಆಗಿರ್ಬೋದು, ಎಲ್ಲ ವಾಲ್ ಮೌಂಟೆಡ್ ಕಮೋಡ್ಸು, ಮತ್ತು ಹ್ಯಾಂಡ್ ವಾಶ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ಲಿ ಜಾಗ್ವರ್ ಫಿಟ್ಟಿಂಗ್ಸೇ. ಯಾವುದೂ ಇಲ್ಲಿ ನಿಮಗೆ ಈ ಮನೇಲಿ ಲೋಕಲ್ ಅನ್ನೋದು ಐಟಮೇ ಕಾಣಿಸಲ್ಲ. ಮತ್ತು ಒಂಥರ ತುಂಬ ಲ್ಯಾವಿಶ್ ಆಗಿದೆ ಮನೆ ನಿಮಗೆ. ಮತ್ತು ಈ ವಾರ್ಡ್ರೋಬ್ಗಳು ಅಷ್ಟೇ ನಿಮಗೆ ಬೇರೆ ಮನೆಗಳಲ್ಲಿ ವುಡ್ಡಲ್ಲೇ ಮಾಡಿಬಿಡ್ತಾರೆ, ಇಲ್ಲೆಲ್ಲ ಒಂಥರ ಗ್ಲಾಸಲ್ಲಿ ಮಾಡಿರ್ತಾರೆ. ಗ್ಲಾಸಲ್ಲಿ ಫ್ರಂಟದು ಡೋರ್, ಸ್ಲೈಡಿಂಗ್ ಡೋರೆಲ್ಲ ಆಲ್ಮೋಸ್ಟ್ ಗ್ಲಾಸಲ್ಲಿ ಇದು ಮಾಡ್ತಾರೆ. ಕಂಪ್ಲೀಟ್ಲಿ ಓಪನ್ ಆಗಿದ ತಕ್ಷಣ ಸೆನ್ಸಾರ್ ಲೈಟ್ ಆಟೋಮೆಟಿಕ್ ಹೋಗ್ಬಿಡುತ್ತೆ, ಆನ್ ಆಗುತ್ತೆ. ಮತ್ತು ಎಲ್ಲ ಬೆಡ್ರೂಮ್ಸಲ್ಲೂ ಕರ್ಟನ್ ರಾಡ್ಸು ಮತ್ತು ಕರ್ಟನ್ಸು ಎಲ್ಲ ಕಂಪ್ಲೀಟ್ಲಿ ಯೂಸ್ ಮಾಡವ್ರೆ. ಈ ಕೆಳಗಡೆ ಜಾಗ ನಿಮಗೇನೋ ಸ್ಟೋರೇಜ್ ಸ್ಪೇಸ್ ಬೇಕಂದರೆ ಅದು ಯೂಸ್ ಮಾಡ್ಕೊಬೋದು ಈ ಜಾಗ. ಬನ್ನಿ ಇನ್ನು ಫಸ್ಟ್ ಫ್ಲೋರ್ಗೆ ಹೋಗೋಣ. ಈ ಫಸ್ಟ್ ಫ್ಲೋರ್ಗೆ ಹೋಗು ಅಷ್ಟೇ ನೋಡಿ, ಇದು ಕಂಪ್ಲೀಟ್ಲಿ ಟೀಕ್ ವಿತ್ ಗ್ಲಾಸ್ ಮಾಡೋರು. ರೈಲಿಂಗ್ಸ್ಗೆ ಎಲ್ಲರೂ SS ರೈಲಿಂಗ್ಸ್ ಮಾಡ್ತಾರೆ, ಇವರು ಗ್ಲಾಸ್ ವಿತ್ ಟೀಕ್ ರೈಲಿಂಗ್ಸು. ಇದೆಲ್ಲ ಇಟಾಲಿಯನ್ ಮಾರ್ಬಲ್ಲೇ ನಿಮಗೆ ಕಂಪ್ಲೀಟ್ಲಿ ಸ್ಟೆಪ್ಸ್ ಎಲ್ಲ. ಬನ್ನಿ ಈ ಫ್ಲೋರಲ್ಲಿ ನಿಮಗೆ ಸ್ಟೆಪ್ಸ್ ಬಂದಿದ ತಕ್ಷಣ ಒಂದು ಡೈನಿಂಗ್ ಏರಿಯಾ ಥರ ಒಂದು ದೊಡ್ಡದಾಗಿದೆ.
ಸಿಟ್ಔಟ್ ಥರ ಒಂದು ಕುತ್ಕೊಬೋದು. ಇಲ್ಲಿ ಕುತ್ಕೊಳಕ್ಕೆ ಅದಕ್ಕೆ ಇದಕ್ಕಂತ ಮಾಡೋರೆ. ಬೇರೆಗಳ ಮನೆಗಳಲ್ಲೆಲ್ಲ ಟಿ ವಿ ಥರ ಮಾಡಿಬಿಟ್ಟು ಇದು ಮಾಡಿರ್ತಾರೆ. ಇದು ಸ್ಟಡಿ ಟೇಬಲ್ ಇಲ್ಲ ಏನಕ್ಕನ ಯೂಸ್ ಮಾಡ್ಕೊಬೋದು. ಈ ಏರಿಯಾ ಬೇಕಂದರೆ ಒಂದು ಸೋಫಾ ಹಾಕ್ಬಿಟ್ರೆ ಯಾರನ್ನ ಬಂದವ್ರು ಕುತ್ಕೊಳಕ್ಕೂ ಇದು ಮಾಡ್ಕೊಬೋದು. ಈ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ. ಆ ಕಡೆಗೊಂದು ಈ ಕಡೆಗೊಂದು. ಲಿಫ್ಟ್ ಪ್ರೊವಿಷನ್ ಇಲ್ಲಿ ಗಂಟೆ ಇದೆ. ಲಾಸ್ಟ್ ಫ್ಲೋರ್ ಗಂಟೆ ನಿಮ್ಗೆ ಲಿಫ್ಟ್ ಪ್ರೊವಿಷನ್ ಇದೆ ಇದರಲ್ಲಿ, ಈ ಮನೇಲಿ. ಬನ್ನಿ ಒಂದು ಬೆಡ್ರೂಮ್ ಒಳಗಡೆ ಹೋಗೋಣ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಅಂತಾರೆ. ಮಾಸ್ಟರ್ ಬೆಡ್ರೂಮ್ ವುಡನ್ ಫ್ಲೋರಿಂಗಿಂದ ಹಿಡಿದು ಕಾಟ್ ರೆಡಿ ಆಗಿದೆ, ಎಲ್ಲ ರೆಡಿ ಇದೆ. ಎ ಸಿ ರೆಡಿ ಇದೆ, ಕರ್ಟನ್ ರಾಡ್ಸ್ ರೆಡಿ ಇದೆ. ಬೆಡ್ಡು ಬಟ್ಟೆ ತೊಗೊಂಡ್ರೆ ಸಾಕು ಈ ಬೆಡ್ರೂಮ್ಗೆ. ಸಿಂಪಲ್ ಆಗಿದೆ ಬೆಡ್ರೂಮು, ತುಂಬ ದೊಡ್ಡದಾಗಿದೆ. ಮಾಸ್ಟರ್ ಬೆಡ್ರೂಮೇ ಅನ್ಬೋದು, ಇಷ್ಟು ದೊಡ್ಡದಾಗಿ ಮಾಡೋರು ಇದನ್ನು. ಬೇರೆ ಏನು ಡಿಸೈನ್ ಮಾಡ್ದಿರ ಸಿಂಪಲಾಗಿ ಎಲ್ಲ ಫುಲ್ಲಿ ವೈಟಿಶಲ್ಲೇ ಮಾಡೋರು ಈ ಮನೆ ಫುಲ್ಲು. ವಿತ್ ಅಟ್ಯಾಚ್ ಬಾತ್ರೂಮ್. ಇದಕ್ಕೆ ಎಲ್ಲ ವುಡನ್ ಫ್ಲೋರಿಂಗ್ ಯೂಸ್ ಮಾಡವ್ರೆ. ಇಲ್ಲೂ ಅಷ್ಟೇ ನಿಮಗೆ ಈ ಕಬೋರ್ಡ್ಸ್ ಇದೆಯಲ್ಲ, ಈ ಸ್ಲೈಡಿಂಗ್ ಅಲ್ಲ, ಮಾಮೂಲಿ ಓಪನ್ ಮಾಡೋ ಕಬೋರ್ಡ್ಸ್ ಇದೆಲ್ಲ ತೋರಿಸ್ತೀನಿ ನೋಡಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಸೆನ್ಸರ್ ಲೈಟ್ ಆನ್ ಆಗ್ಬಿಡುತ್ತೆ ಹೊರಗಡೆ. ಇಂಥ ಫುಲ್ಲಿ ಗ್ಲಾಸ್ ಇದು. ಗ್ಲಾಸಲ್ಲಿ ಕಬೋರ್ಡ್ ಈ ಥರ ಯೂಸ್ ಮಾಡೋರು ಇವರು ನೋಡಿ. ಗೊತ್ತಾಗುತ್ತೆ ನಿಮಗೆ. ಇದು ನಿಮಗೆ ವೆಟ್ ಏರಿಯಾ ಡ್ರೈ ಏರಿಯಾ ಅಂತ ಸಪ್ರೇಟ್ ಮಾಡೋರೆ. ಇದರಲ್ಲೂ ಸೆಂಟ್ರಲ್ ಪಾರ್ಟೇಷನ್ ಆಫ್ ಗ್ಲಾಸ್ ಕೊಟ್ಬಿಟ್ಟು ಫುಲ್ ಇದು ಜಾಗ್ವಾರ್ ಫಿಟ್ಟಿಂಗ್ಸೇ, ಎಲ್ಲೂ ಬೇರೆ ಫಿಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡಿಲ್ಲ. ಇದರಲ್ಲೂ ಶವರು, ವಾಲ್ ಮಿಕ್ಸರ್ ಆಗಿರ್ಬೋದು, ಕಮೋಡ್ ಆಗಿರ್ಬೋದು, ವಾಶ್ ಬೇಸಿನ್ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟು ಜಾಗ್ವಾರ್ ಫಿಟ್ಟಿಂಗ್ಸ್ ಇರುತ್ತೆ. ಮತ್ತು ಇಲ್ಲೊಂದು ದೊಡ್ಡ ಮಿರರ್ ಕೊಟ್ಟವ್ರೆ ಡ್ರೆಸ್ಸಿಂಗ್ ಏರಿಯಾಗೆ, ತುಂಬ ದೊಡ್ಡದಾಗೆ ಕೊಟ್ಟವ್ರೆ. ಫುಲ್ಲು ಇದು ಕಾಣಿಸಂಗೆ ತುಂಬ ಎಕ್ಸಲೆಂಟ್ ಆಗಿದೆ ಬೆಡ್ರೂಮು. ಮತ್ತು ಇದೆಲ್ಲ ವುಡನ್ ಫ್ಲೋರಿಂಗ್ ಯೂಸ್ ಮಾಡೋರು, ಕಂಪ್ಲೀಟ್ಲಿ ವುಡನ್ ಫ್ಲೋರಿಂಗೆ. ಎಲ್ಲ ವಾಟರ್ ಪ್ರೂಫಿಂಗ್ ವುಡನ್ ಫ್ಲೋರ್ ಇದೆಲ್ಲ. ಕಂಪ್ಲೀಟ್ಲಿ ಎ ಸಿ, ಫ್ಯಾನ್ಸ್ ಎಲ್ಲ ಸೆಟಪ್ ಇದೆ ಮನೆಯಲ್ಲಿ. ಯಾರನ್ನ ವಿತ್ ಲಿಫ್ಟು, ಹೋಮ್ ಥಿಯೇಟ್ರ್ ಬೇಕನ್ನೋರು ಈ ಮನೆ ಯೂಸ್ ಮಾಡ್ಬೋದು. ಬನ್ನಿ ಥರ್ಡ್ ಬೆಡ್ರೂಮ್ ನೋಡೋಣ. ಇದು ಥರ್ಡ್ ಬೆಡ್ರೂಮ್. ಇದು ಅಷ್ಟೇ ತುಂಬ ದೊಡ್ಡದಾಗಿದೆ. ಇದು ಒಂದು ದೊಡ್ಡ ಮಾಸ್ಟರ್ ಬೆಡ್ರೂಮ್ ಎಂಬುದು. ಆಲ್ಮೋಸ್ಟ್ ನಿಮಗೆ 15 ಅಡಿಗೆ 30 ಅಡಿ ಬರೋಷ್ಟು ದೊಡ್ಡದಿದೆ ಬೆಡ್ರೂಮ್ಸ್ ಎಲ್ಲ. 15 ಅಡಿಗೆ 25 ಅಡಿ ಅಂತೂ ಕಂಪಲ್ಸರಿ ಒಂದೊಂದು ಬೆಡ್ರೂಮು. ಫಾಲ್ ಸೀಲಿಂಗ್ ಸಿಂಪಲ್ ಆಗಿ, ಎ ಸಿ ಎಲ್ಲ ಸೆಟಪ್ ಆಗಿದೆ. ಇದು ಕರ್ಟನ್ ರಾಡ್ಸಿಂದ ಹಿಡ್ಬಿಟ್ಟು ನೈಟ್ ಲ್ಯಾಂಪ್ಸಿಂದ ಹಿಡ್ದು ಕಂಪ್ಲೀಟ್ಲಿ ಸೆಟಪ್ಪು. ಮತ್ತು ವಾರ್ಡ್ರೋಬ್ಸು ನೀವು ಬೇರೆ ಮನೆಗಳು ನೋಡಿರ್ಬೋದು, ವುಡನಲ್ಲಿ ಕಲರ್ ಪ್ಯಾನೆಲ್ ಹಾಕ್ಬಿಟ್ಟು ಇದು ಮಾಡಿರ್ತಾರೆ. ಈ ಮನೇಲಿ ಕಂಪ್ಲೀಟ್ಲಿ ಡಿಫ್ರೆನ್ಸ್. ಈ ಮನೆ ಸ್ಟೈಲಿಶ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಇದು ಡ್ರೆಸ್ಸಿಂಗ್ ಏರಿಯಾ, ನೋಡಿ ವಾರ್ಡ್ರೋಬ್ ಫೆಲ್ ಇದೆಯಲ್ಲ, ಅದೂ ಅಷ್ಟೇ ಕಂಪ್ಲೀಟ್ಲಿ ಗ್ಲಾಸ್. ಅದು ಇಲ್ಲೂ ಅಷ್ಟೇ ವೆಟ್ ಏರಿಯಾ, ಡ್ರೈ ಏರಿಯಾ ಅಂತ ಎರಡು ಸಪ್ರೇಟಾಗಿ ಮಾಡಿಬಿಟ್ಟು ಸೆಂಟ್ರಲ್ ಗ್ಲಾಸ್ ಪಾರ್ಟೇಷನ್ ಮಾಡೋರೆ. 30-40ಯಲ್ಲಿ ಇಂಥ ಲ್ಯಾವಿಶ್ ಆಗಿರೋ ಮನೆ ಒಂದೋ ಎರಡೋ ಕಾಣಿಸ್ಬೋದು ಈ ಕಡೆ ನಿಮ್ಮ ನಾರ್ತ್ ಬೆಂಗಳೂರಲ್ಲಿ. ಬೇರೆ ಮಾಡಿರ್ತಾರೆ ಅಂದರೆ, ಇಂಥ ತುಂಬ ಲ್ಯಾವಿಶ್ ಆಗಿ ಮಾಡಿರೋ ಮನೆ ಒಂದೋ ಎರಡೋ ಇದೆ. ಮಿಸ್ ಮಾಡ್ಕೊಬೇಡಿ ಇಂಥ ಮನೆಗಳು. ದಯವಿಟ್ಟು ವಿಸಿಟ್ ಮಾಡಿ, ಒಂದು ಸತಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಬನ್ನಿ ಹೋಮ್ ಥಿಯೇಟರ್ ರೂಮ್ ನೋಡೋಣ. ಮತ್ತು ಇನ್ನೊಂದು ಬೆಡ್ರೂಮು ನೋಡೋಣ. ಇನ್ನೊಂದು ಮಾಸ್ಟರ್ ಬೆಡ್ರೂಮು. ಇದು ಸೂಪರ್ ಆಗಿದೆ ಮಾತ್ರ, ಯಾಕಂದರೆ ಬಾಲ್ಕನಿಗೆ ಅಟ್ಯಾಚ್ ಆಗಿಬಿಡ್ತೀರ, ದೊಡ್ಡ ಬಾಲ್ಕನಿಗೆ. ಅದು ಸ್ಲೈಡಿಂಗ್ ವಿಂಡೋ ಕೊಟ್ಟವ್ರೆ ನೋಡಿ. ಆ ಕಡೆ ಅದೊಂದು ಬೆಡ್ರೂಮು. ಈ ಫ್ಲೋರ್ ಗಂಟೆ ನಿಮಗೆ ಲಿಫ್ಟ್ ಪ್ರಾವಿಷನ್ ಇದೆ. ಈ ಬೆಡ್ರೂಮಲ್ಲಿ ಏನು ಗೊತ್ತಾ ಫೆಸಿಲಿಟಿ,
ನೀವು ಡೈರೆಕ್ಟಾಗಿ ಬಾಲ್ಕನಿಗೆ ಹೋಗ್ಬೋದು. ಒಂದು ಬಾಲ್ಕನಿಯಲ್ಲಿ ಆಚೆ ಕಡೆ ಒಂದು ಟೇಬಲ್ ಗೀಬಲ್ ಹಾಕ್ಕೊಂಡ್ರೇನೋ ನೈಟ್ ಹೊತ್ತು ನೋಡಿ ಇಲ್ಲಿ ಇದೆಯಲ್ಲ ಕರ್ಟನ್ ರಾಡ್ಸು, ಆ ಕಡೆಯಿಂದ ಬಾಲ್ಕನಿಗೆ ಡೈರೆಕ್ಟಾಗಿ ಎಂಟ್ರಿ ಆಗ್ಬೋದು. ಸೂಪರಾಗಿದೆ ಮನೆ ಮಾತ್ರ, ತುಂಬ ಎಕ್ಸಲೆಂಟಾಗಿದೆ. ದಯವಿಟ್ಟು ವಿಸಿಟ್ ಮಾಡಿ, ಮಿಸ್ ಮಾಡ್ಕೊಂಬೇಡಿ. ಇಂಥ ಮನೆಗಳನ್ನ ಸಿಗಲ್ಲ, ತಿರ್ಗಾ ಸಿಗತ್ತೆ, ಆದರೆ ಅದೇ ಹೇಳ್ತಲ್ವ ಕಲರ್ ಆಗಿರೋದು ಮನೆಗಳು ಸಿಗತ್ತೆ. ಇಂಥ ಮನೆ ಮಿಸ್ ಮಾಡ್ಕೊಬೇಡಿ. ಸ್ಪೆಷಲಿ ನನ್ನ ಯೂಟ್ಯೂಬ್ ಕಸ್ಟಮರ್ಸ್ ಕೇಳಿದ್ದೀರ ತುಂಬ ಜನ ಇಂಥ ಮನೆಗಳನ್ನ. ಇಂಥ ಮನೆಗಳಂತೂ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ಕಾಲ್ ಮಾಡಿ, ವಿಸಿಟ್ ಟೈಮ್ ಕೊಡ್ತೀನಿ, ವಿಸಿಟ್ ಮಾಡಿ. ಇಲ್ಲ ಡೂಪ್ಲೆಕ್ಸ್ ಇದ್ದು ಒಂದು ರೆಂಟಲ್ ಬೇಕು ಅಂದ್ರೂ ಪಕ್ಕದ ಮನೆ ಇದೆ ನೋಡಿ, ಇದೆ ಹೇಳಿದ್ದು. ಬೆಡ್ರೂಮಿಂದ ಡೈರೆಕ್ಟಾಗಿ ನಾವು ಹಿಂಗೆ ಬಾಲ್ಕನಿಗೆ ಬರ್ಬೋದು. ಡೋರಿಂದ ಅಲ್ಲ, ಇಲ್ಲಿಂದ ವಿಂಡೋಯಿಂದನೇ ಆಚೆ ಕಡೆ ಬರ್ಬೋದು. ಡೈರೆಕ್ಟ್ ಬೆಡ್ರೂಮಿಂದ ವಿಂಡೋಯಿಂದ ಆಚೆ ಕಡೆಗೆ ಬರ್ಬೋದು, ಇದು ಮಾಡ್ಬೋದು. ಮತ್ತು ಅದೇ ವಿಂಡೋಗಳು ಈ ಕಡೆ ಹೋಮ್ ಥಿಯೇಟರ್ ರೂಮು ಫುಲ್ಲಿ ಸೆಟಪ್, ಇದು ಫುಲ್ ಸೆಟಪ್ ರೂಮು. ಸೋಫಾ ಗೀಫ್ ಹಾಕ್ಕೊಡಲ್ಲ, ಡೈರೆಕ್ಟಾಗಿ ನೀವೇನೇನು ಹಾಕ್ಕೊಳಂಗಿದ್ರೆ ಹಾಕೊಬೋದು. ಫುಲ್ ಸೆಟಪ್ ಆಗಿದೆ ಮತ್ತು ಸೌಂಡ್ ಪ್ರೂಫ್ ಕಂಪ್ಲೀಟ್ಲಿ ಸಾಕಾಗಿದೆ. ಇದೂ ಹೋಮ್ ಥಿಯೇಟರ್ ತುಂಬ ದೊಡ್ಡದಾಗಿದೆ. ಆರಾಮಾಗಿ ಒಂದು 10-15 ಜನ 20 ಜನ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಮತ್ತು ಒಂದು ಟೇಬಲು ಯೂಸ್ ಮಾಡವ್ರೆ ನೋಡಿ, ಇಲ್ಲಿಂದನೂ ನೀವು ಆಚೆ ಕಡೆ ಹೋಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ PR ಪ್ರಾಪರ್ಟೀಸ್ ಅವ್ರದ್ದು. ಅದರಲ್ಲಿ ನೀವು ವಾಟ್ಸಪ್ ಗ್ರೂಪ್ಗೂ ಜಾಯ್ನ್ ಆಗ್ಬೋದು. ಮತ್ತು ನನ್ನ ಕ್ಯಾಟ್ಲಾಗು ಇರುತ್ತೆ, ಅದರಲ್ಲಿ ಕ್ಯಾಟ್ಲಾಗೂ ನೋಡ್ಬೋದು. ಅದರಲ್ಲಿ 2 ಥರ ಇರುತ್ತೆ, ಒಂದು ಸೌತ್ ಬ್ಯಾಂಗ್ಳೂರು ಗ್ರೂಪು ಮತ್ತು ನಾರ್ತ್ ಬ್ಯಾಂಗ್ಳೂರು ವಾಟ್ಸಪ್ ಗ್ರೂಪ್ ಅಂತ. ಸೌತ್ ಬ್ಯಾಂಗ್ಳೂರಲ್ಲಿ ನೋಡೋರು ಸೌತ್ ಬ್ಯಾಂಗ್ಳೂರು ಗ್ರೂಪಿಗೆ ಜಾಯ್ನ್ ಆಗಿ, ನಾರ್ತ್ ಬ್ಯಾಂಗ್ಳೂರಲ್ಲಿ ನೋಡೋರು ನಾರ್ತ್ ಬ್ಯಾಂಗ್ಳೂರು ಗ್ರೂಪಿಗೆ ಜಾಯ್ನ್ ಆಗಿ. ನಿಮಗೋಸ್ಕರ ಡೈಲಿ ಪ್ರಾಪರ್ಟಿಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಯಾರನ್ನ ಸೇಲ್ ಮಾಡೋರು ಇದ್ರೂ ಸೌತ್ ಬ್ಯಾಂಗ್ಳೂರು, ನಾರ್ತ್ ಬ್ಯಾಂಗ್ಳೂರು ಇಲ್ಲ ಎಂಟರ್ ಬೆಂಗ್ಳೂರು ಎಲ್ಲಿದ್ರೂ ದಯವಿಟ್ಟು ತಿಳಿಸ್ಬೋದು. ಸ್ಪೆಷಲಿ ಮನೆ ಬಿಲ್ಡಿಂಗ್ಗಳು ಸೈಟ್ಗಳು ಇದ್ರೂ ತಿಳಿಸ್ಬೋದು, ಮತ್ತು ಜಮೀನುಗಳಿದ್ರೂ ತಿಳಿಸ್ಬೋದು. ಮತ್ತು ನಿಮ್ಮ ಪ್ರಾಪರ್ಟಿ ಜಾಯಿಂಟ್ ವೆಂಚರ್ಗಾಗಿರಲಿ ಲಿವಿಟ್ ಮಾಡೋದಕ್ಕಿದ್ರೂ ನನಗೆ ತಿಳಿಸ್ಬೋದು. ಕಂಪ್ಲೀಟ್ ಬೆಂಗಳೂರು ಎಲ್ಲನ ಕನ್ಸ್ಟ್ರಕ್ಷನ್ ಇದ್ರೂ ಹೇಳಿ, ಬೆಸ್ಟ್ ಪ್ರೈಸಿಗೆ ಮಾಡಿಕೊಡ್ತೀನಿ. ಮತ್ತು ಒಳ್ಳೆ ಮೆಟೀರಿಯಲ್ ಆಗಿ ನಿಮಗೆ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀರಿ. ತಿಳಿಸಿ, ಈ ಪ್ರಾಪರ್ಟಿಗಳಿದ್ರೂ ಹೇಳಿ, ಸೇಲ್ ಮಾಡಿಕೊಡ್ತೀರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಂದೇ ಮಾತರಂ, ಜೈ ಶ್ರೀರಾಮ್.